ರಾಜನಾಗಿ ಬೇಡಿಕೊಳ್ತಿದ್ದೇನೆ. ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ. ನಿಮಗೆಂತ ಬೇಕು ಕೇಳಿ, ಕೊಡ್ತೇನೆ. ಅಷ್ಟು ವರ್ಷ ದೈವವನ್ನು ನಾನು 2 ಹೊತ್ತು ಬೆಳಕಿಟ್ಟು ಪೂಜೆ ಮಾಡಿದ್ದಕ್ಕಾಗಿ ಆತ ಕೊಟ್ಟ ಭಿಕ್ಷೆ. ಆಗ ಇದು ಈ ಪಾತ್ರ ಬರುವಾಗ ತುಂಬ ಸುಲಭ ಆಯಿತು ಅಷ್ಟೇ. ನಿನ್ನ ಬಿಟ್ಟು ಬೇರೆ ಎಂತ ಸಹ ಬೇಡ ಪಂಚುರ್ಲಿ. ನಮಸ್ತೆ ವೀಕ್ಷಕರೇ, ಬ್ಲೂಮ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇತಿಹಾಸವನ್ನು ಸೃಷ್ಟಿಸುತ್ತಿರುವ, ಇತಿಹಾಸವನ್ನು ತಿಳಿಸಿರುವ, ಇತಿಹಾಸದ ಬಗ್ಗೆ ನಮಗೆ ಅರಿವನ್ನು ಮೂಡಿಸಿರುವಂಥ ಕಾಂತಾರ ಚಾಪ್ಟರ್ 1ರ ನೆಮ್ಮದಿ ಕೊಟ್ಟವರು, ಅಂದರೆ ಕಾಂತಾರ ಸಿನಿಮಾ ಮತ್ತು ಕಾಂತಾರ ಚಾಪ್ಟರ್ 1 ಸಿನಿಮಾ ನೋಡಿದವರಿಗೆ ಅರ್ಥ ಆಗಿದೆ. ನೆಮ್ಮದಿಯನ್ನು ಕೊಟ್ಟವರು ರಾಜರಿಗೆ ಇವಾಗ ಸಿಕ್ಕಿದ್ದಾರೆ. ನವೀನ್ ಬೋಂದೇಲೆ ಅಂತ ಕಲಾವಿದರ ಹೆಸರು. ಇವರನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಪಾತ್ರವನ್ನು ಮಾಡಿದರೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಆರಾಮಾಗಿದ್ದೀನಿ. ಎಲ್ಲ ಬ್ಲೂಮ್ ಟಿವಿಯ ವೀಕ್ಷಕರಿಗೆ ಮಗದೊಮ್ಮೆ ನಮಸ್ಕಾರಗಳು. ಓಕೆ, ನಮ್ಮ ವೀಕ್ಷಕರಿಗೆ ಅರ್ಥ ಆಗಿಲ್ಲ ಅನಿಸುತ್ತೆ ನಿಮ್ಮ ಪಾತ್ರ ಯಾವುದು ಅಂತ. ಅಂದರೆ ಕಾಂತಾರ ಸಿನಿಮಾದಲ್ಲಿ ಒಬ್ಬ ರಾಜ ನೆಮ್ಮದಿಯನ್ನು ಕೇಳ್ಕೊಂಡು ಹೋದಾಗ ದೈವ ರೂಪದಲ್ಲಿ ಬಂದಂಥ ಪಾತ್ರವಿದು. ಇವರು ನೆಮ್ಮದಿಯನ್ನು ರಾಜನಿಗೆ ದಾರ ಎರೀತಾರೆ. ಕಾಡನ್ನು ನನಗೆ ವಹಿಸ್ಕೊಡೋರು, ನಿನಗೆ ನೆಮ್ಮದಿಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆ ಪದವನ್ನು ಉಪಯೋಗಿಸ್ತಾರೆ. ಅದಾದಮೇಲೆ ಕಾಂತಾರ 1 ಇದರಲ್ಲಿ ಉದ್ದ ದಾಡಿಯನ್ನು ಬಿಟ್ಟು ಅಲ್ಲೊಂದು ಪಾತ್ರವನ್ನು ಮಾಡಿದ್ದಾರೆ ನವೀನ್ ಅವರು. ರಂಗಭೂಮಿ ಕಲಾವಿದರು, ಮಂಗಳೂರಿನ ಭಾಗದವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಕಾಂತಾರ ಅಂದ ತಕ್ಷಣ ನಿಮಗೇನು ನೆನಪಾಗುತ್ತೆ? ಕಾಂತಾರ ಅಂದರೆ ನನಗೆ ಅನ್ನದ ಬಟ್ಟಲು. ಎಲ್ಲೋ ಇದ್ದು ಮಂಗಳೂರಲ್ಲಿ 1-2 ಸಿನಿಮಾಗಳನ್ನು ಮಾಡಿಕೊಂಡು, ತುಳು ಸಿನಿಮಾಗಳನ್ನು ಮಾಡಿಕೊಂಡು, ರಂಗಭೂಮಿಯಲ್ಲಿ ನಮ್ಮ ಕೈಕರ್ಯವನ್ನು ಮಾಡ್ತಾ ಒಂದು ಸಿಟಿ ಬಸ್ ಕಂಡಕ್ಟರಾಗಿ ಇದ್ದವ. 2021 ಕಳೆದು, ಕೊರೋನಾ ಕಳೆದ ಮೇಲೆ 22ಕ್ಕೆ ನಾನು ಏನು ಮಾಡೋಣ ಅಂತೇಳಿ ಇದ್ದಿದ್ದೀನೋ ಒಂದಷ್ಟು ಕನ್ನಡ ಸಿನಿಮಾಗಳು ಜೂನಿಯರ್ ಆರ್ಟಿಸ್ಟಾಗೆಲ್ಲ ಮಾಡ್ತಾಯಿದ್ದೆ. ಸಡನ್ನಾಗಿ ಒಬ್ಬ ದೈವಿ ಪುರುಷನಿಂದ ನನಗೊಂದು ಕರೆ ಬಂತು. ಒಂದು ರಿಷಬ್ ಸರ್ ಅವರ ಸಿನಿಮಾದಲ್ಲಿ ನೀವು ಮಾಡಬೇಕು ಅಂತೇಳಿ. ನಾನು ಆಗಲೇ ಹೇಳಿದೆ, ಇಲ್ಲ ನಾನು ಮಾಡಲ್ಲ, ರಿಷಬ್ ಸರ್ಗೆ ನಾವು ಇಷ್ಟ ಆಗಲ್ಲ, ಯಾಕೆಂದರೆ ನಾವು ರಂಗಭೂಮಿಯಿಂದ ಬಂದವರು, ನಮ್ಮದು ಏನು ಆ್ಯಕ್ಟಿಂಗ್ ಎಲ್ಲ ಓವರ್ ಇರುತ್ತೆ ಅಂತೇಳಿ ನನಗೆ ಗೊತ್ತಿತ್ತು. ಸೊ ಇವರು ಇಲ್ಲ ನೀವೇ ಮಾಡಬೇಕು ಅಂತೇಳಿ ವಿಡಿಯೋ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕಳಿಸಿಕೊಟ್ಟಾದ್ಮೇಲೆ ಅಲ್ಲಿ ಓಕೆ ಆಯಿತು. ನಂತರ ಪಾತ್ರ ಮಾಡಿದೆ. ರಿಷಬ್ ಸರ್ ಮೆಚ್ಚಿಕೊಂಡ್ರು, ಪ್ರಪಂಚದಾದ್ಯಂತ ಆ ಪಾತ್ರವನ್ನು ಮೆಚ್ಚಿಕೊಂಡ್ರು. ಬರೋದು ಕೇವಲ 2 ನಿಮಿಷ ಆದರೂ ನನ್ನ ಬದುಕಿನುದ್ದಕ್ಕೂ ಊಟ ಕೊಟ್ಟಂಥ ಪಾತ್ರ. ರಿಷಬ್ ಸರ್ ಹಾಗೆ, ಒಂಬಳೆ ಸಂಸ್ಥೆಯೂ ಹಾಗೆ, ಮತ್ತು ಮುಖೇಶ್ ರವರು, ಆ ದೇವಿ ಸ್ವರೂಪರಾದಂಥ ಮುಖೇಶ್ ರವರು ಹಾಗೆ, ನಾನು ಈ 3 ಮಂದಿಗಳನ್ನು ಅಂದರೆ ರಿಷಬ್ ಸರ್, ವಿಜಯ್ ಕೊರಗುಂದೂರು, ಅವರು ಮುಖೇಶ್ ಗಂಧಕಾಡು, ಈ 3ರನ್ನು ನನ್ನ ಕೊನೆಯ ಉಸಿರು ಇರೋ ತನಕ ನಾನು ಮರೀಲಿಕ್ಕಿಲ್ಲ. ಓಕೆ, ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ಒಂದಿಷ್ಟು ಭಾವುಕತೆ ಮೂಡಿ ಬರ್ತಾ ಇದೆ. ಯಾಕೆಂದರೆ ಪಾತ್ರದ ಮೇಲಿರುವ ಗೌರವ ಅದು. ಹಾಗೆಯೇ ಪಾತ್ರವನ್ನು ನೋಡಿದಾಗ ನಮಗೆ ಎದ್ದು ನಿಂತು ಕೈ ಮುಗಿಬೇಕು ಅಂತ ಅನ್ನಿಸ್ತಾ ಇತ್ತು. ಆ ಪಾತ್ರ ಆ ರೀತಿಯಲ್ಲಿ ಜೀವವನ್ನು ತುಂಬಿದರೆ, ಆ ಪಾತ್ರವನ್ನು ಮಾಡೋಕ್ಕಿಂತ ಮುನ್ನ ನಿಮಗೆ ಕಥೆಯನ್ನು ನರೇಟ್ ಮಾಡಿದಾಗ, ಕಥೆಯನ್ನು ಹೇಳಿದಾಗ, ಈ ಪಾತ್ರವನ್ನು ಮಾಡಬೇಕು ಅನ್ನಿಸ್ದಾಗ ನಿಮ್ಮ ಮನದಲ್ಲಿ ಮೂಡಿದೇನು? ಯಾರು ನಿಮಗೆ ಕಥೆಯನ್ನು ಹೇಳಿದ್ದು ಹೀಗೇ ಮಾಡಬೇಕು, ಇದೇ ರೀತಿ ಬರಬೇಕು ಅಂದಾಗ? ನಿರ್ದೇಶನ ತಂಡದ ಚಿರಂತ್ ಅವರು ಆ ಕಾಂತಾರದ್ದು ಬಗ್ಗೆ ಹೇಳಿದರು ನನಗೆ. ಅದು ಹಿಂಗಿರುತ್ತೆ, ಮೀಸೆ ತೆಗಿಬೇಕು ಅಂತೇಳಿ. ಮೀಸೆ ತೆಗೆಯುವಾಗಲೇ ನನಗೆ ಅಂದಾಜಾಯಿತು ಇಂಥದ್ದೇ ಪಾತ್ರ ಇರ್ಬೋದು ಅಂಥೇಳಿ. ಅದಕ್ಕೆ ನಾನು ಪೂರ್ವಭಾವಿ ತಯಾರಾಗ್ತಾಯಿದ್ದೆ. ಮತ್ತೊಂದು ವಿಷಯ ಏನಂದರೆ, ಕಳೆದ 24 ವರ್ಷಗಳಿಂದ ಮಂಗಳೂರಿನ ನನ್ನ ಮನೆಯಲ್ಲಿ ಕೊರಗಜ್ಜ ದೈವವನ್ನು ನನ್ನ ಮಾವನವರು ಸ್ಥಾಪಿಸಿದರು. ಅದರ ಪೂಜೆ ಕೈಕರ್ಯಗಳನ್ನು ನಾನೇ ಮಾಡ್ತಾ ಬಂದಿದ್ದೆ. ಹಾಗಾಗಿ ದೈವದ ಬಗ್ಗೆ ಒಲವೂ ಇದೆ ಮತ್ತು ಭಕ್ತಿನೂ ಇದೆ. ಅಷ್ಟು ವರ್ಷ ದೈವವನ್ನು ನಾನು 2 ಹೊತ್ತು ಬೆಳಕಿಟ್ಟು ಪೂಜೆ ಮಾಡಿದ್ದಕ್ಕಾಗಿ ಆತ ಕೊಟ್ಟ ಭಿಕ್ಷೆ, ಇಷ್ಟೇ ಹೇಳಬಲ್ಲೆ. ಅಂದರೆ ದೈವದ ಬಗ್ಗೆ ಹಿನ್ನೆಲೆಯನ್ನು ನೋಡ್ತಾ ಬೆಳೆದವರು ನೀವು. ದೈವ ಹೇಗಿರುತ್ತೆ, ದೈವದ ಆಟೋಟಗಳು ಹೇಗೆ, ದೈವ ಅಂದರೆ ಏನು ಅನ್ನೋದು ಆಟೋಟಗಳ ಆಚರಣೆಗಳು. ಓಕೆ, ಅಂದರೆ ನಿಮ್ಮ ಇದರಲ್ಲಿ ನಿಮ್ಮ ರಂಗಭೂಮಿ ಕಲಾವಿದರು ಆಗಿದ್ದಾಗ ಪಾತ್ರವನ್ನು ಮಾಡಿದ್ರೆ ಇಲ್ಲ ಇದೇ ಹೊಸದಾಗಿತ್ತು ನಿಮಗೆ? ಅಲ್ಲ, ರಂಗಭೂಮಿ ಕಲಾವಿದನಾಗಿರುವಾಗ ಆ ಪಾತ್ರವನ್ನು ಮೊದಲೇ ಮಾಡಿದ್ದೆ ನಾನು. ಹಾಗಾಗಿ ಅದೊಂದು ಹಿಡಿತ ಇತ್ತು.
ಆಗ ಇದು ಈ ಪಾತ್ರ ಬರುವಾಗ ತುಂಬ ಸುಲಭ ಆಯಿತು ಅಷ್ಟೇ ಅಷ್ಟೇ ಆಯಿತು. ಓಕೆ, ಕಾಂತಾರ ಆದಮೇಲೆ, ಕಾಂತಾರ ಮೊದಲು ಆದ ಮೇಲೆ ಮಂಗಳೂರಿನಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಇನ್ನಿತರ ಜಾಗಗಳಲ್ಲಿ ಹೇಗೆ ನಿಮ್ಮನ್ನು ಗೌರವಿಸ್ತಾರೆ, ಹೇಗೆ ನಿಮ್ಮನ್ನು ಮಾತಾಡಿಸ್ತಾರೆ? ಕೆಲವರಿಗೆ ನನ್ನ ಗುರುತ ಸಿಕ್ಕಿದರೆ ಒಳ್ಳೆಯದಾಗಿ ಮಾತಾಡಿಸ್ತಾರೆ, ಕೆಲವರು ಭಕ್ತಿ ಪರವಶರಾಗ್ತಾರೆ, ಕೆಲವರು ಏನೆಲ್ಲ ಹೇಳ್ತಾರೆ. ಬಟ್ ನಾನು ಅದೆಲ್ಲ ಪ್ರಶಂಸೆ ಆ ದೈವಕ್ಕೆ ಬಿಟ್ಟದ್ದು. ಯಾಕಂದರೆ ಅದು ನನಗಲ್ಲ, ನನ್ನ ಏನು ಸ್ಟ್ರಗಲ್ ಇದೆಯೋ ಅದಕ್ಕೆ ದೈವ ಕೊಟ್ಟ ಭಿಕ್ಷೆ. ಈಗ ಉಣ್ತಾ ಇದ್ದೀನಿ, ರಿಷಬ್ ಸರ ದಯೆಯಿಂದ ಉಣ್ತಾ ಇದ್ದೀನಿ. ಒಂದಷ್ಟು ಸಿನಿಮಾಗಳು ಬರ್ತಾ ಇವೆ, ಮಾಡ್ತಾ ಇದ್ದೀನಿ. 3 ಭಾಷೆಗಳ ಸಿನಿಮಾಗಳನ್ನು ಮಾಡ್ತಾ ಇದ್ದೀನಿ. ಅಂದರೆ ಅದಕ್ಕೆ ಒಂಬಾಳೆ ಸಂಸ್ಥೆಯು ರಿಷಬ್ ಸರ್ಗೆ ನಾನು ತುಂಬ ಕೃತಜ್ಞತೆ ಆಗಿ. ಈ ಪ್ರಪಂಚದಾದ್ಯಂತ ಗೆದ್ದಾದ ಮೇಲೆ ಸಿನಿಮಾ ಗೆಲುವಿನ ದಾರಿಯಲ್ಲಿದೆ ಇವಾಗಲೂ ಕೂಡ. ರಿಷಬ್ ಸರ್ ಭೇಟಿ ಆಗಿದ್ರೆ, ಏನಾರು ಹೇಳಿದರೆ, ಏನು ಮಾತಾಡಿದರು? ಇಲ್ಲ, ಇದು ಸಿನಿಮಾ ಮುಂಚೆ ಸ್ಟಾರ್ಟ್ ಆಗುವಾಗ ಮಾತಾಡಿದ್ವಿ. ನಂತರ ಸಿನಿಮಾ ಶೂಟಿಂಗ್ ಹಂತದಲ್ಲಿರುವಾಗ 1-2 ಬಾರಿ ಪಾತ್ರದ ಬಗ್ಗೆ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಈಗ ಅವರು ತುಂಬ ಬ್ಯುಸಿಯಾಗಿದ್ದಾರೆ, ನಾವು ನಮ್ಮ ಕಡೆ ಈ ಕಡೆಯಿಂದ ಶೂಟಿಂಗಲ್ಲಿ ಬ್ಯುಸಿಯಾಗಿದ್ವಿ. ಸಿಗಲಿಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಸಿಕ್ಕಾಗ ಮಾತಾಡ್ತೀವಿ. ಕೊನೆಯದಾಗಿ ಈ ದೈವದ ಪಾತ್ರ ಮಾಡೋರಿಗೆ ಮತ್ತು ದೇವರನ್ನು ಪಾತ್ರವನ್ನು ಮೈಗೂಡಿಸ್ಕೊಳ್ಳೋವಂಥವರಿಗೆ ಎಲ್ಲೇ ಹೋದ್ರೂ ಬಂದು ಖಾಲಿ ಬೀಳೋದಕ್ಕೆ ಸಹಜವಾಗಿದೆ. ಈಗ ಕೃಷ್ಣನ ಪಾತ್ರ ಮಾಡಿದವರಿಗೆ, ರಾಮನ ಪಾತ್ರ ಮಾಡಿದವರಿಗೆ ಎಷ್ಟೋ ಕಡೆ ನಾವು ನೋಡಿದ್ದೀವಿ, ಅಭಿಮಾನಿಗಳು ಖಾಲಿ ಬಿದ್ದಿರೋದು, ದೈವವಾಗೇ ನೋಡುವಂಥದ್ದು. ನಿಮಗೆ ಆ ಥರ ಪ್ರಸಂಗ ಏನಾರು ಆಯಿತಾ? ಎಲ್ಲರೂ ಆ ರೀತಿ ಅಭಿಮಾನ ತೋರಿಸಿದ್ರೆ ಹೇಗೆ? ಅಭಿಮಾನ ತೋರಿಸ್ತಾ ಇದ್ದಾರೆ. ಮತ್ತು ನಾವು ದೈವ ಅಂತ ಹೇಳುವಾಗ, ದೇವರು ಅಂತ ಹೇಳುವಾಗ, ಈಗ ಮೊದಲಿಗೆ ದೇವರ ಸಿನಿಮಾಗಳು ಬಂದಿವೆ, ಈಗ ದೈವದ ಸಿನಿಮಾಗಳು ಬರ್ತಾ ಇದ್ದಾವೆ. ನಾವು ಮಂಗಳೂರಲ್ಲಿ ಮೊದಲು ಆದ್ಯತೆ ಕೊಡೋದು ದೈವಗಳಿಗೆ. ದೇವರು ಅಂತ ಅಲ್ಲಿ ಹೇಳೋದು, ದೇವರು ನಂತರ ದೈವ ಮೊದಲು. ಯಾಕಂದರೆ ನಮಗೆ ದೈವದ್ದು ಕರುಣೆ ಬೇಗ ಸಿಗ್ತದೆ ಅಂಥೇಳಿ. ಕರಾವಳಿಯಲ್ಲಿ ದೈವವೇ ಉನ್ನತ, ದೇವರು ನೆಕ್ಸ್ಟ್. ದೇವರು ಶಾಂತ ಸ್ವರೂಪಿ, ದೈವ ಸ್ವಲ್ಪ ಉಗ್ರರೂಪಿಯಾಗಿರೋದರಿಂದ ಎಲ್ಲರೂ ನಾವು ಕರಾವಳಿಗರು ಭಕ್ತಿಯಿಂದ ಎದರುತ್ತಾ, ಈಗ ನೋಡು ಅದಾಗುತ್ತೆ ಇದಾಗುತ್ತೆ ಅಂತ ಎದುರಿಸ್ತಾರೆ. ಅದು ನಮ್ಮ ತಲೆಯಲ್ಲಿ ಕೂತಿರುತ್ತೆ. ಹಾಗಾಗಿ ನಾವು ದೈವಕ್ಕೆ ಮೊದಲ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತೀವಿ. ಈಗ ಏನು ಹೇಳ್ತಿದ್ದಾರೆ? ದೈವ ಪಾತ್ರ ಪ್ರಪಂಚದಾದ್ಯಂತ ಕಾಣಿಸ್ತಾ ಇದೆ, ಅಲ್ಲಿ ಕರಾವಳಿ ಜನ ಏನು ಹೇಳ್ತಿದ್ದಾರೆ? ಯಾಕೆಂದರೆ ಒಂದಷ್ಟು ಜನ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ, ಇದಲ್ಲ ದೈವ ಅಂತ ಹೇಳ್ತಿದ್ದಾರೆ. ನಾವು ನೋಡ್ತಾ ಬರ್ತಾ ಇದ್ದೀವಿ. ಆ ರೀತಿ ಏನೋ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮ ಅಕ್ಕಪಕ್ಕದ ಜನ? ಇಲ್ಲ, ಹಾಗೇನು ಇಷ್ಟವರೆಗೆ ನನಗೆ ಯಾರು ತೊಂದರೆ ಮಾಡಿಲ್ಲ. ಬಟ್ ನಾನು ಅಂಥ ಪಾತ್ರಗಳನ್ನು ಮಾಡಿಲ್ಲ. ಏನು ಪಾತ್ರಗಳು ಬೇಕಿತ್ತೋ ನಿರ್ದೇಶಕನಿಗೆ, ಅದಕ್ಕೆ ಜೀವ ತುಂಬಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಮತ್ತು ಆ ದೈವವನ್ನು ನಾವು ಮನದಲ್ಲಿ ಸ್ಮರಿಸಿಕೊಂಡು ಇಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ, ನಮ್ಮನ್ನು ಕ್ಷಮಿಸಿಬಿಡಪ್ಪ, ನಾವು ಜನರಿಗೆ ಇದರಿಂದ ಒಳ್ಳೆಯದೇ ತೋರಿಸ್ತೇವೆ ಹೊರತು ಕೆಟ್ಟದ್ದನ್ನು ತೋರಿಸ್ತಾ ಇಲ್ಲ. ಹಾಗಾಗಿ ನಮಗೆ ದೈವದ ಕೃಪೆ ಖಂಡಿತವಾಗಲಿ ಇದೆ ಅಂತೇಳಿ. ಈಗ ದೈವದ ಕೃಪೆ ಇಲ್ಲದಿದ್ದರೆ ಇನ್ನು ಒಂದಷ್ಟು ಸಿನಿಮಾಗಳು ನಮಗೆ ಸಿಗುತ್ವಾ? ಇನ್ನಷ್ಟು ಕೆಲಸ ಮಾಡ್ತಾಯಿದ್ವಿ. PRK ಪ್ರೊಡಕ್ಷನಿಂದ ಮಾರಿಗಲ್ಲು ಸಿನಿಮಾ ಮಾಡಿದ್ವಿ. ಅಕ್ಟೋಬರ್ 31ಕ್ಕೆ ರಿಲೀಸು. ಇನ್ನು ಆನಂತರ ಪೈಕ ಅಂತ ಸಿನಿಮಾ ಇದೆ, ಆದರೂ ಮಾಡ್ತಾಯಿದ್ವಿ. ಇಷ್ಟೆಲ್ಲ ಇರುವಾಗ ದೈವಕ್ಕೂ ಖುಷಿಯಾಗಿದೆ, ನಮ್ಮನ್ನು ದೈವವೂ ಬಾಳಿಸ್ತದೆ. ಒಟ್ಟಾರೆಯಾಗಿ ಕಾಂತಾರ ಸಿನಿ ಪ್ರೇಕ್ಷಕರಿಗೆ, ಕರಾವಳಿ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮತ್ತು ಮಾರಿಗಲ್ಲು ಮುಖಾಂತರ ಮತ್ತೆ ರಂಜಿಸೋಕ್ಕೆ ಬರ್ತಾ ಇದ್ದೀರಾ ಕರ್ನಾಟಕದ ಜನತೆ ಮುಂದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಮಾರಿಗಲ್ಲು ವೆಬ್ ಸೀರೀಸ್ ಒಂದು ಒಳ್ಳೆಯ ಕತೆ, ಪುರಾತನ ಕಥೆಯನ್ನು ಒಂದು ದೇವರಾಜ್ ಸರ್ ಅದನ್ನು ಬಿಲ್ಡಪ್ ಮಾಡಿ ಎಲ್ಲ ಕಥೆಯನ್ನು ಹೇಳಿದ್ದಾರೆ. ನಮ್ಮ ಹತ್ರ ಕಥೆಯ ಪಾತ್ರಗಳನ್ನು ಮಾಡಿಸಿದ್ದಾರೆ. ಸೊ ಅವರಿಗೂ ತುಂಬ ಥ್ಯಾಂಕ್ಸ್. ZEE5 ಅವರಿಗೂ ತುಂಬ ಥ್ಯಾಂಕ್ಸ್. ನಾವೀಗ PRK ಪ್ರೊಡಕ್ಷನಿಂದ ವೆಬ್ ಸೀರೀಸ್ಗೆ ನನ್ನದೊಂದು ಪಾದಾರ್ಪಣೆ ಆಯಿತು. ಒಂಬಾಳೆಯಿಂದ ನನ್ನ ಚಲನಚಿತ್ರ ಪಾದಾರ್ಪಣೆ ಆಯಿತು. ಈ PRK ಪ್ರೊಡಕ್ಷನ್ ಮತ್ತು ಹೊಂಬಾಳೆ ಸಂಸ್ಥೆ ಒಂದು ಅಣ್ಣ ತಮ್ಮದ ಇದ್ದಾಗೆ. ಅಂಥ ಒಂದು ಸಂಸ್ಥೆಗಳಿಂದ ನನ್ನದು ಪಾದಾರ್ಪಣೆ ಆಗಿರೋದು ನನ್ನದು ತುಂಬ ಧನ್ಯತಾಭಾವದಿಂದ ಇದ್ದೀನಿ. ಒಳ್ಳೆಯದಾಗಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಗ್ಲೂಬ್ ಟಿವಿ ವೀಕ್ಷಕರಿಗೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷವಾಗಿತ್ತು. ಕಾಂತಾರದ ಹೆಮ್ಮೆಯ ಪಾತದಾರಿ ಜೊತೆಯ ಮಾತಾಗಿತ್ತು. ಇನ್ನಷ್ಟು ಬೆಳ್ಳಿತೆರೆಯ ಮತ್ತು ಕಿರುತೆರೆಯ ವಿಚಾರಗಳನ್ನು, ಸಿನಿಮಾ ಸುದ್ದಿಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ಕ್ಯಾಮ್ರಾ ಪರ್ಸನ್ ನನ್ನ ಸ್ನೇಹಿತ ಆದಿ ಜೊತೆ ಸಂದೀಪ್ ಶನಿವಾರ ಸಂತೆ, ಬ್ಲೂಮ್ ಟಿವಿ. ನಮಸ್ತೆ.